ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಏನೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿ ಕೀರೆ ಸೊಪ್ಪಿನ ಉಪ್ಸಾರು ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಅದು ಹೇಗೆ ಮಾಡೋದು ಏನು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ತೊಳೆದಿಟ್ಟಿರೋಂಥ ಸ್ವಲ್ಪ ಕೀರೆ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 2 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ. ಎಲ್ಲನೂ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ 2 ವಿಷಲ್ ಅಥವಾ 1 ವಿಷಲ್ ಕೂಗಿಸ್ಕೊಳ್ಳಿ. ಇಲ್ಲಿ ನನ್ನ ಪಾಪು ಎತ್ಕೊಂಡು ಅಡುಗೆ ಮಾಡ್ತಿರೋದ್ರಿಂದ ಸರಿಯಾಗಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಹಾಗೆ ಒಂದು ನೋಡಿ, ಕುಕ್ಕರ್ ಸೌಂಡಿಗೆ ಸ್ವಲ್ಪ ಹೆದರ್ಕೋತಾ ಇದ್ದಾನೆ ಪಾಪು. ಅದು ವಿಷಲ್ ಬರುತ್ತಲ್ಲ, ಅದು ವಿಷಲ್ ಸೌಂಡಿಗೆ ಹೆದರ್ಕೊತಾ ಇದ್ದಾನೆ. ವಿಷಲ್ ಬರ್ತಿದ್ದಂಗೆ ಆ ಕಡೆ ಮಲಿಕೊಂಡ್ಬಿಡ್ತಾನೆ. ವಿಷಲ್ ಆದಮೇಲೆ ಎದ್ಬಿಡ್ತಾನೆ. ಅದು ಸ್ವಲ್ಪ ಮಿಕ್ಸಿ ಸೌಂಡಿಗೆ ಜೋರಾಗಿ ವಿಷಲ್ ಸೌಂಡು, ಸ್ವಲ್ಪ ಗಾಡಿ ಜೋರಾಗಿ ಆರನ್ ಮಾಡಿದ್ರೆ ಸ್ವಲ್ಪ ಹೆದರ್ಕೊತಾನೆ. ಹಾಗಾಗಿ ಅದು ಭಯ ಹೋಗಲಿ ಅಂತ ಸ್ವಲ್ಪ ಹತ್ರ ಇಟ್ಕೊಂಡು ಸೌಂಡ್ ಕೇಳಿಸ್ತಾ ಇರ್ತೀನಿ. ಹಾಗೆ ಅಷ್ಟರಲ್ಲಿ ಇದು ಬೇಳೆ ಎಲ್ಲ ಬೆಂದಿತ್ತು. ಇದನ್ನೆಲ್ಲ ಕೂಲ್ ಮಾಡಿಕೊಂಡು ಆಮೇಲೆ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಹಾಗಾಗಿ ಎಲ್ಲ ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೆ ಸೈಡಿಗೆ. ಇದು ಸೊಪ್ಪು ಬೇಯಿಸಿದ್ದು ನೀರು ಸಹ ವೇಸ್ಟ್ ಆಗೋಲ್ಲ, ಸಾಂಬಾರ್ಗೆ ಯೂಸ್ ಮಾಡ್ಬೋದು. ಕಾಳು ಸಪ್ರೇಟ್ ಮಾಡಿ ಸೋಸೋಕೆ ಇಟ್ಕೊಂಡಿದ್ದೆ ನೀರೆಲ್ಲ ಹೋಗೋದಕ್ಕೆ. ಅದಾದಮೇಲೆ ಇಲ್ಲಿ ರುಬ್ಕೊಳ್ಳೋದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ. ಹಾಗಾಗಿ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ತೆಂಗಿನ ತುರಿ, ಮೆಣಸು, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆ ಹಾಕ್ತೀವಲ್ಲ, ಅದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇಲ್ಲಿ ಡ್ರೈ ರೋಸ್ಟು ಮಾಡ್ಕೋಬೋದು, ಸ್ವಲ್ಪ ಹೊಗೆ ಜಾಸ್ತಿ ಆಗುತ್ತೆ, ಅದು ಘಾಟ್ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ, ಘಾಟ್ ಸ್ವಲ್ಪ ಕಮ್ಮಿ ಆಗಲಿ ಅಂತ ಹೇಳಿ, ಮಗು ಇರೋದ್ರಿಂದ. ಅದಾದಮೇಲೆ ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಜಾರಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಮತ್ತು ಜೀರಿಗೆ, ಮೆಣಸು, ಕೊತ್ತಂಬರಿ, ತೆಂಗಿನ ತುರಿ ಹಾಕ್ಕೊಂಡು ಫಸ್ಟಿಗೆ ರುಬ್ಕೋಬೇಕು. ಇಲ್ಲಾಂದರೆ ಇದು ಸಣ್ಣ ಆಗಲ್ಲ. ಬೇಳೆನೂ ಫಸ್ಟೇ ಹಾಕಿ ರುಬ್ಬಿಟ್ರೆ ಸರಿಯಾಗಿ ರುಬ್ಬಿರಲ್ಲ, ಸಣ್ಣ ಆಗಿರಲ್ಲ. ಬೆಳ್ಳುಳ್ಳಿ ಹಾಗೆ ಎಲ್ಲ ತರ್ತರಿ ಹಾಗೇ ಇರುತ್ತೆ, ಸಾಂಬಾರು ಚೆನ್ನಾಗಾಗಲ್ಲ. ಹಾಗಾಗಿ ಇದನ್ನು ಫಸ್ಟು ಎಲ್ಲ ಹಾಕಿ ರುಬ್ಕೊಂಡು ಸ್ವಲ್ಪ ಸಣ್ಣಗೆ ರುಬ್ಕೊಳ್ಳಿ. ಇದನ್ನು ಬೇಳೆ ಹಾಕಿ ಜಾಸ್ತಿ ಏನು ರುಬ್ಬಂಗಿಲ್ಲ. ಆವಾಗ ಈಗ ಎತ್ತಿಟ್ಕೊಂಡಿರೋಂಥ ಬೇಳೆನ ಹಾಕೋತಾ ಇದ್ದೀನಿ. ಬೇಳೆ ತಣ್ಣಗಾಗಬೇಕು, ಬಿಸಿದು ಹಾಕೋಬೇಡಿ. ತಣ್ಣಗಾದ್ಮೇಲೆ ಸ್ವಲ್ಪ ಬೇಳೆ ಹಾಕ್ಕೊಂಡು ಹಾಗೆ ಬೇಯಿಸಿಟ್ಟಿಂಥ ಟೊಮೊಟೊ ಐತಲ್ಲ ಅದನ್ನು 2 ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಸ್ವಲ್ಪ ತರ್ತರಿಯಾಗಾದರೂ ರುಬ್ಕೊಳ್ಳಿ ಅಥವಾ ನುಣ್ಣಗೆ ರುಬ್ಕೊಳ್ಳಿ, ಎರಡೂ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಒಗ್ಗರಣೆ ಕೊಡ್ತಾಯಿಲ್ಲ, ರುಬ್ಕೊಂಡಿರೋದಕ್ಕೆ ಸೊಪ್ಪು ಬೇಯಿಸಿದ ನೀರಿತ್ತಲ್ಲ ಅದೇ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು 2-3 ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಸ್ವಲ್ಪ ಹಸಿ ಖಾರ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಅತಿ ಗಟ್ಟಿಗೂ ಮಾಡ್ಕೊಬಿಡಿ, ಮುದ್ದೆಗೆಲ್ಲ ಮೀಡಿಯಮ್ ಇದರಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಸೊಪ್ಪಿನ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಾಣಲಿಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ, ಇಲ್ಲೂ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ. ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನೀವು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಈರುಳ್ಳಿ, ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಸೊಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತೆಂಗಿನ ತುರಿ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ. ಸ್ವಲ್ಪ ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ರೆಡಿ ಆಗಿದೆ. ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಪಕ್ಕ ಹಳ್ಳಿ ಶೈಲಿಯಲ್ಲಿರುತ್ತೆ ಊಟ ಇದು. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.